ಅಷ್ಟೇ ಅಲ್ಲ, ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಹೈಯರ್ ಎಜುಕೇಷನ್ ಸಿಗುವಂಥದ್ದಾಗಬೇಕಾದ್ರೆ ಇಲ್ಲಿ ಶಿಕ್ಷಕರು ಸಿಕ್ಕಾಪಟ್ಟೆ ಬೇಕ್ರಿ. ಆದ್ರೆ ನಾವು ಖರ್ಚು ಮಾಡೋದು ಎಷ್ಟಪ್ಪ ಶಿಕ್ಷಣಕ್ಕೆ? ಕೇವಲ 2 to 3% ಅಂದಾಗ ಇಂಥ ಒಂದು ಶಿಕ್ಷಣ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಉತ್ತಮ ಶಿಕ್ಷಕರ ಮೇಲೆ ಸಿಗಕ್ಕೆ ಸಾಧ್ಯ ಇದೆ. ಯಾಕಂದರೆ ಶಿಕ್ಷಕರಿಗೆ ಪಾಪ ಪ್ರೈವೇಟ್ದಲ್ಲ, ಅದರಲ್ಲೂ ಹೈಸ್ಕೂಲ್ಗಳಲ್ಲಿದ್ದಾಗ 5,000 10,000 ಕೊಡ್ತಾರೆ. 10,000ದಾಗ ಅವ್ರು ಮನೆ ನಡೆಸೋದು ಕಷ್ಟ ಆಗ್ತದೆ. ಟ್ಯೂಷನ್ ಕ್ಲಾಸ್ ಇಟ್ಕೋಬೇಕು, ಮಾಡಬೇಕು, ಹೋಗ್ಬೇಕು, ಟ್ಯೂಷನಲ್ಲಿ ಮಕ್ಕಳಿಗೆ ಕಲಿಸೋದು, ಇದ್ರಲ್ಲಿ ಮತ್ತೊಂದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಕಾಡೆಮಿಕ್ಕಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಿಸರ್ಚ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ, ಬೆನ್ನು ಹತ್ತಬೇಕಾಗ್ತದೆ, ದುಡ್ಡು ಹಾಕಬೇಕಾಗ್ತದೆ, ಹಲವಾರು ವರ್ಷ ಕಾಯಬೇಕಾಗ್ತದೆ. ಆದಾಗ ಅದು ಹೈಯರ್ ಎಜುಕೇಷನ್ ಸಿಗ್ತದೆ. ಅಲ್ಲಿವರೆಗೆ ಹಿಡಿಯವ್ರು ಯಾರು ಅದನ್ನು. ಹೀಗಾಗಿ ನಮ್ಮ ದೇಶದ ಎಜುಕೇಷನ್ ವರ್ಷದಿಂದ ವರ್ಷ ಕುಸಿತ ಹೊರಟದ. ಕೇವಲ MBBS B ಸೆಲೆಕ್ಷನ್ ಅಂದ್ರೆ ಅವ್ರು ಶಾಣಪ್ಪ ಹುಡುಗ, ಉಳಿದವ್ರು ದಡ್ರು ಅನ್ನೋಂಥ ವಾತಾವರಣ ನಿರ್ಮಾಣ ಆಗ್ಯದ. ಅವ್ರು ಕಲಿಸೋಷ್ಟು ಶಿಕ್ಷಕರು ಹುಡುಗರು ಅಲ್ಲ ಅನ್ನುವಂಥದ್ದಾಗ್ಯದ. ಯಾವ ಶಿಕ್ಷಣ ದುಡ್ಡನ್ನು ಗಳಿಸೋದಕ್ಕೆ ರಹದಾರಿ ಮಾಡ್ತದನೋ ಆ ಶಿಕ್ಷಣ ಶ್ರೇಷ್ಠ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿರ್ತದೆ. ಅದು ಸತ್ಯನ ಸುಳ್ಳಲ್ಲ. ಯಾಕಂದರೆ ವೈಚಾರಿಕವಾಗಿ ಬೆಳೆದ ಮಗು ಈ ದೇಶದ ಆಸ್ತಿ ಸಂಪತ್ತು. ಇದು ನಾವು ತಿಳ್ಕೊಳ್ತಾ ಇಲ್ಲ. ಮತ್ತು ಈ 10% ಜನ ಇದು ಜನಸಾಮಾನ್ಯ ತಿಳಿಸಿ ಹೇಳ್ತಾ ಇಲ್ಲ. ಎಲ್ಲಪ್ಪ ಎಲ್ಲರೂ ಶಿಕ್ಷಣ ಬೇಕು, ತಯಾರಾಗಬೇಕು ಅಂತೇಳಿ. ಅದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಾವು ಇದನ್ನು ಹೊಸ ರೀತಿಯಲ್ಲಿ ಚಿಂತನೆ ಮಾಡಬೇಕಾಗಿದೆ. ಶಿಕ್ಷಕರು ಬೇಕಾಗಿದ್ದಾರೆ. ಆದರೆ ಶಿಕ್ಷಣ ಕಲಿಸೋ ಸಲುವಾಗಿ ಶಿಕ್ಷಕರಾದವರು ಇವತ್ತು ಎಷ್ಟು ಖರ್ಚು ಮಾಡಿದ್ರು ಕಡಿಮೆ ಅದ. ಆ ಪರಿಸ್ಥಿತಿ ಒಳಗೆ ಅವರೂ ಇಲ್ಲ, ಖರ್ಚು ಮಾಡೋ ಸ್ಥಿತಿ ಒಳಗೆ.